ಶರಣಂ ಸ್ನೇಹಿತರೆ, ನಾನು ನಿಮ್ಮ ಮನೆ ಸದಸ್ಯ ಸೀಮಾ @ಸೀಮಾ ಮೈನಸ್ Q2I ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನು ಕಾರಣಾಂತರದಿಂದ ಟೌನಿಗೆ ಬಂದಿದ್ದೆ. ಅಲ್ಲೊಂದು ಅಂಗಡಿ ಹತ್ತಿರ ನಾನು ಗಾಡಿ ನಿಲ್ಲಿಸುವಾಗ ನಾನು ಇಲ್ಲೊಂದು ಹೆಂಗಸು ಕೂತಿದೆ ನೋಡಿ. ನಾವು ಅಮ್ಮನಿಗೆ ಅಬ್ಸರ್ವ್ ಮಾಡ್ತಾ ಇದ್ದೆ, ಏನಿರ್ಬೋದು, ಏನಕ್ಕೆ ಕೂತಿದ್ದಾರೆ ಇವರು ಹೀಗೆ ಅಂತೇಳ್ಬಿಟ್ಟು. ಆಮೇಲೆ ನಾನು ಅಬ್ಸರ್ವ್ ಮಾಡಿದಾಗ ಏನಾಯಿತು, ಅಲ್ಲಿ ಪಕ್ಕದಲ್ಲಿ ಪೆನ್ ಇಟ್ಟಿರೋದನ್ನು ನೋಡಿದೆ. ಆಮೇಲೆ ಕಾಲನ್ನು ಅಬ್ಸರ್ವ್ ಮಾಡಿ ನೋಡಿದ್ರೆ ಅವರು ಒಂದು ಅಂಗವಿಕಲ ಹೆಂಗಸು. ಜನ ಎಲ್ಲ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಅವರಿಗೆಲ್ಲ ಹೇಳ್ತಾರೇನೋ, ಮೋಸ್ಟ್ಲಿ ಅವರು ಪೆನ್ನು ಮಾರಾಟ ಮಾಡೋರು ಅಂತೇಳ್ಬಿಟ್ಟು ಅನಿಸುತ್ತೆ. ಹೋಗೋರಿಗೆಲ್ಲ ಕರೆದು ಪೆನ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಯಾರೂ ಸಹ ಕೇಳ್ತಾ ಇಲ್ಲ, ಅವ್ರ ಪಾಡಿಗೆ ಅವರು ಹೋಗ್ತಾ ಇದ್ದಾರೆ. ಸೊ ನನಗೆ ಹೋಗಿ ಮಾತಾಡೋಣ ಅನಿಸ್ತು, ಹಾಗೆ ಮಾತಾಡೋಕ್ಕೆ ಬಂದೆ. ನಡೀರಿ ಈಗ ಇವ್ರ ಹತ್ರ ಹೋಗ್ಬಿಟ್ಟು ಮಾತಾಡಿ ಇವರು ಏನು ಕತೆ ಅಂತೇಳ್ಬಿಟ್ಟು ನೋಡಿ ಪೆನ್ ತೊಗೊಂಡು ಬರೋಣ, ಆಯಿತಾ? ನಡೀರಿ ನೋಡೋಣ ಹೇಗೆ, ಏನು ಮಾಡ್ತಾ ಇರೋದವರು, ಯಾಕೆ ಹಿಂಗೆ ಕೂತ್ಕೊಂಡಿದ್ದಾರೆ, ಎಲ್ಲಿನವರು ಏನು ಅಂತೇಳ್ಬಿಟ್ಟೆಲ್ಲ ವಿಚಾರಿಸೋಣ. ಏನಾದ್ರು ನಮಗೆ ಮಾತಾಡಿಸ್ತಾರ ಅಂತೇಳ್ಬಿಟ್ಟು ನೋಡೋಣ, ಆಯಿತಾ? ನೋಡಿ ಕೂತ್ಕೊಂಡು ನೋಡಿ. ಎಷ್ಟು ಒಂದು ಪೆನ್ನು ಕೊಡಿ. ಎಲ್ಲಿನವರು ನೀವು? ಹಳೆಬೀಡಿಂದ ಇಲ್ಲಿಗೆ ಬಂದ್ರಾ? ನೀವು ಇಲ್ಲಿ ಕೂರೋಕ್ಕಿಂತ ಕಾಲೇಜು ಸ್ಕೂಲ್ಗಳು ಇರ್ತಾವಲ್ಲ, ಅಲ್ಲಿ ಕೂತ್ಕೊಂಡ್ರೆ ಯಾರಾದರೂ ವಿದ್ಯಾರ್ಥಿಗಳು ತಗೊಳ್ತಾರಲ್ವಾ? ನೀವು ಇಲ್ಲಿ ಕೂತ್ಕೊಂಡ್ರೆ ಹೋಗೋರು ಬರೋರು ನೋಡ್ತಾರೆ, ಹೋಗ್ತಾರೆ ಅಷ್ಟೇ. ಇಲ್ಲೊಂದು ನೋಡಿ, ಒಂದು 2-3 ಕಾಲೇಜ್ ಇದೆಯಲ್ಲ, ಅಲ್ಲೋಗಿ ಕೂತ್ಕೊಳ್ಳಿ, ನಿಮಗೆ ಯೂಸ್ ಆದರೂ ಆಗುತ್ತೆ, ಯಾರಾದರೂ ತಗೊಳ್ತಾರೆ. ನೀವು ಹಿಂಗೆ ಕೂತ್ಕೊಂಡ್ರೆ ಯಾರು ತಗೊಳ್ತಾರೆ ಹೇಳಿ? ಹಾಂ ಹಾಂ, ಅದೇ ಅಲ್ಲಿ ಜೂನಿಯರ್ ಕಾಲೇಜ್ ಇದೆಯಲ್ಲ, ಅಲ್ಲಿ ಕೂತ್ಕೊಳ್ಳಿ. ದಿನ ಒಂದೊಂದು ಕಾಲೇಜು ಸ್ಕೂಲ್ ಹತ್ರ ಕೂತ್ಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ. ಹಾಂ, ತಗೊಳ್ತಾರೆ. ತಿಂಡಿ ತಿಂದ್ರಾ? ಓ, ಇಲ್ಲಿ ಯಾವುದು ಹೋಟೆಲು ಇಲ್ವಲ್ಲ ತಿಂಡಿ ಮಾಡಿಸೋಣ ಅಂದರೆ ಹತ್ತಿರದಲ್ಲಿ? ಎಲ್ಲಿದೆ? ಹಾಂ, ನಡೀರಿ ಊಟ ಮಾಡಿ ನಡೀರಿ. ಹಾಂ, ಮಕ್ಕಳು ಇಲ್ಲ ಇದ್ದಾರಾ ನಿಮಗೆ? ಕಣ್ ಕಾಣಿಸಲ್ಲ ಅಮ್ಮನಿಗೆ. ಮಕ್ಕಳು ಗಂಡ ಯಾರಾದರೂ ಇದ್ದಾರಾ? ಹೌದಾ, ಹಂಗಾಗಿ ನೀವು ಈ ರೀತಿ ಜೀವನ ಮಾಡ್ತಾ ಇದ್ದೀರಾ. ಒಳ್ಳೇದು ಬಿಡಿ, ಸ್ವಾಭಿಮಾನದಿಂದ ಬದುಕಬೇಕಲ್ವಾ? ಒಳ್ಳೇದು. ಇರಿ, ಬೇಕ್ರಿಯಿಂದ ಏನಾದ್ರು ಬ್ರೆಡ್ ತಂದು ಕೊಡ್ಲಾ, ತಿಂತೀರಾ? ಹೋಟ್ಲಂತೂ ದೂರ ಇದೆ, ನಿಮಗೆ ನಡ್ಕೊಂಬರೋಕ್ಕೂ ನನಗೂ ನಿಮಗೆ ಕರ್ಕೊಂಡು ಹೋಗೋಕ್ಕೂ ಅಲ್ಲಿ ಕಷ್ಟ ಆಗುತ್ತೆ. ಇಲ್ಲಿ ಬೇಕ್ರಿ ಇದೆ, ಬ್ರೆಡ್ ತರಲಾ ಬಿಸ್ಕೆಟ್ ತರಲಾ? ಹಾಂ, ಗ್ಲೂಕೋಸು ಏನು? ಅದು ಗೊತ್ತಿಲ್ಲ. ರಕ್ಸಾ ಬಿಸ್ಕೆಟಾ, ಕೇಕಾ? ಗ್ಲುಕೋಸ್ ನನಗೆ ಗೊತ್ತಿಲ್ವಲ್ಲ. ಬೇಕ್ರಿಯಲ್ಲಿ ಅದೊಂದು ಐಟಮ್ ಸಿಗುತ್ತೆ ಅಂತಾನೆ ನನಗೆ ಗೊತ್ತಿಲ್ಲ. ಅದನ್ನ ಇಲ್ಲ ಅಂದ್ರೆ ಆ ಬೇಕ್ರಿಯಲ್ಲಿ ಏನು ತಂದ್ಕೊಡ್ಲಿ? ಹಾಂ, ಮೊಟ್ಟೆ ಪಪ್ಸ್ ಹೇಳ್ತಿರೋದ ನೀವು? ಪಫ್ ಬೇಕಾ? ಸರಿ, ವೆಜ್ಜಾ ನಾನ್ ವೆಜ್ಜಾ ಪಫು? ಅಲ್ಲ, ಮೊಟ್ಟೆ ಪಫು ಬರುತ್ತೆ, ತರಕಾರಿದು ಬರುತ್ತೆ, ಯಾವ್ದು ಬೇಕು? ಮೊಟ್ಟೆ ತಂದ್ಕೊಡ್ಲಾ? 1 ತರಲಾ 2 ತರಲಾ? ಹಾಂ, ನೀರಿದೆಯಲ್ವಾ? ಸರಿ ಆಯ್ತು. ಸರಿ ಆಯಿತು ಬಿಡಿ, ತರ್ತೀನಿ. ಮೊಟ್ಟೆ ಪಫ್ ಇದೆಯಾ? ಎಗ್ ಪಫ್ ಇದೆಯಾ? ಮತ್ತು ವೆಜ್ ಇದೆಯಾ? ಹಾಂ, ಕೊಡಿ, ವೆಜ್ಜೇ ಒಂದು ಕೊಡಿ, ಪಾರ್ಸಲ್ಲು. ಬೇಕ್ರಿಯವರು ಸ್ಕ್ಯಾನರ್ ಇಲ್ಲ ಅಂದರು. ಮತ್ತೆ ಹೋಗಿ ನಾನು ಗಾಡಿಯಿಂದ ಕ್ಯಾಶ್ ತೊಗೊಂಡು ಬಂದೆ. ಪ್ಯಾಕ್ ಮಾಡಿರಾ? ಥ್ಯಾಂಕ್ ಯು.
ನಾನು ಮಗುವಿದ್ದಾಗಿಂದ ನೋಡ್ತಾ ಇದ್ದೀನಿ ಈ ಬೇಕ್ರಿ ಅಜ್ಜ ಇದೆಯಲ್ಲ ತುಂಬ ಖಡಕ್ಕು. ನೋಡಿ ಮೊಟ್ಟೆ ಪಫ್ಸ್ ಇಲ್ಲ ಅಂತ ತಿನ್ನೋರು ಏನು ಮಾಡಬೇಕು? ತಗೊಳ್ಳಿ, ಅಲ್ಲಿ ಅಯ್ಯಂಗಾರ್ ಬೇಕ್ರಿ ಅದು ಮೊಟ್ಟೆ ಪಫ್ ಇರಲಿಲ್ಲ, ತರಕಾರಿದು, ಅದನ್ನೇ ತಗೊಂಬಂದೆ, ಅದನ್ನೇ ತಿನ್ನಿ ಆಯಿತಾ? ಸರಿ, ಬರಲಾ ಜೋಪಾನ. ನೋಡಿ ಸ್ನೇಹಿತರೆ, ಹೀಗೆ ಸ್ವಾಭಿಮಾನದಿಂದ ಬದುಕ್ತಾ ಇರೋರು ಯಾರಾದರೂ ನಿಮಗೆ ಸಿಕ್ಕಿದರೆ ದಯವಿಟ್ಟು ನಿಮ್ಮ ಕೈಯಿಂದ ಆದಷ್ಟು ಅವರಿಗೆ ಸಹಾಯ ಮಾಡಿ. ನೋಡಿ ಮೋಸ ಏನು ವಂಚನೆ ಎಲ್ಲ ಮಾಡುವಂಥ ಪ್ರಪಂಚ ಇರೋದ್ರಿಂದ ಈಗ ಇವರು ಒಂದು ಹೆಂಗಸು ಕಷ್ಟಪಟ್ಟು ಸ್ವಾಭಿಮಾನದಿಂದ ಹೆಂಗೋ ವ್ಯಾಪಾರ ಮಾಡಿಕೊಂಡು ತನ್ನ ಕುರುಡಿ ತಾಯಿಗೆ ಸಾಕ್ತಾ ಇದ್ದಾರೆ. ಸೊ ಇಂಥವರಿಗೆ ನಮ್ಮ ಕೈಯಿಂದ ಸಾಧ್ಯ ಆದಷ್ಟು ನಾವು ಸಹಾಯ ಮಾಡೋಕ್ಕೆ ಪ್ರಯತ್ನವನ್ನು ಪಡಬೇಕು. ಸೊ ಇಷ್ಟು ತನಕ ನನ್ನ ಜೊತೆ ಇದ್ದು ಈ ವಿಡಿಯೋಸ್ ನೋಡಿದವರಿಗೆ ನಿಮಗೆಲ್ಲ ಧನ್ಯವಾದಗಳು ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಕಾಮೆಂಟ್ಸ್ ಮಾಡಿ ಹೇಳಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತೇಳ್ಬಿಟ್ಟು ನಾನು ನಿಮ್ಮಲ್ಲಿ ವಿನಂತಿಸ್ತೀನಿ. ಸೊ ನಿಮಗೆ ಇವತ್ತಿನ ಈ ವಿಡಿಯೋ ಹೇಗಿತ್ತು ಅಂತೇಳ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ನನಗೆ ಹೇಳಿ ಆಯಿತಾ. ಇದು ನಮ್ಮ ಚಿಕ್ಕಮಗಳೂರಿನ MG ರೋಡ್. ಇದು ಶರಣಂ ಸ್ನೇಹಿತರೆ.